ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಒಂದು ಒಳ್ಳೆ ಯಮ್ಮಿಯೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಚಿಕನ್ ಫ್ರೈನ ಹೇಳ್ಕೊಡೋಣ ಅಂತ ಇದ್ದೀನಿ. ಇದೊಂದು ತುಂಬ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬ್ಯಾಚುಲರ್ ಫ್ರೆಂಡ್ಲಿ ಆ್ಯಂಡ್ ನಿಮಗೆ ಲೇಝಿ ಆಗಿರ್ತೀರ, ಕುಕ್ ಮಾಡೋಕ್ಕೆ ಇಷ್ಟ ಇರಲ್ಲ, ಆ ಟೈಮಲ್ಲೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಇಟ್ ವಾಸ್ ಲೈಕ್ ಸೋ ಗುಡ್. ಸಕ್ಕತ್ತಾಗಿರುತ್ತೆ. ನಿಮಗೆ ರೈಸ್ಗೆ ಅಥವಾ ಬಿರಿಯಾನಿ ಸೈಡ್ಸ್ಗೆ ಅಥವಾ ಜಸ್ಟ್ ಚಪಾತಿ ದೋಸೆ ಅದಕ್ಕೆಲ್ಲದಕ್ಕೂ ಇದು ಸೂಪರಾಗಿರುತ್ತೆ. ಆ್ಯಂಡ್ ಲುಕ್ ಅಟ್ ದಟ್ ಲೆಗ್ ಪೀಸಸ್. ಇದು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಕಮ್ ಆನ್ ಲೆಟ್ಸ್ ಸಿ ದ ರೆಸಿಪಿ. ಆ್ಯಂಡ್ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ಕಾಯಲಿ. ಅದಕ್ಕೆ ಸ್ವಲ್ಪ ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ ಚಿಕ್ಕ ಸ್ಪೂನಷ್ಟು, ಟೇಬಲ್ ಸ್ಪೂನ್ ಅಲ್ಲ, ನಾರ್ಮಲ್ ಸ್ಪೂನಷ್ಟು. 1/2 kg ಆಫ್ ಚಿಕನ್ನಿಗೆ ಮಾಡ್ತಾ ಇರೋದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು 4-5 ಲವಂಗ ಆ್ಯಂಡ್ 2 ಚಿಕ್ಕ ತುಂಡಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂಚೂರು ಫ್ರೈ ಆಗಲಿ. ಆ್ಯಂಡ್ ಅದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಸ್ಪ್ಲಾಟರ್ ಆಗಿ ಅದೆಲ್ಲ ಸ್ವಲ್ಪ ಫುಲ್ ಎಲ್ಲ ಕಡೆ ಸಿಡಿಯೋದಕ್ಕಿಂತ ಮುಂಚೆ ಆನಿಯನ್ ಆ್ಯಡ್ ಮಾಡಿಬಿಡ್ತೀನಿ. ಸೊ ದಟ್ 2 ಒಟ್ಟಿಗೆ ಫ್ರೈ ಆಗಿಬಿಡುತ್ತೆ. ಸೊ ನಾನು ಒಂದು ಬಿಗ್ ಆನಿಯನ್ ತೊಗೊಂಡಿದ್ದೀನಿ. 1/2 kg ಆಫ್ ಚಿಕನ್ಗೆ ಇದು ಮೆಷರ್ಮೆಂಟು. ಸೊ ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 kg ಅಂದರೆ 2 ಈರುಳ್ಳಿ 2 ಟೊಮ್ಯಾಟೊ ಆ ಥರ ಹಾಕಿ. ಸೊ ನಾನು ಇದು 1/2 kgಗೆ ಒಂದು ಬಿಗ್ ಆನಿಯನ್ಸ್ ಆ್ಯಂಡ್ ಬಿಗ್ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಸೊ ಟೊಮ್ಯಾಟೊನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಚಿಕನ್ನ ಮುಂಚೆನೇ ವಾಶ್ ಮಾಡಿಟ್ಟಿದ್ದೆ. ಸೊ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. 1/2 kg ಅಷ್ಟು ಫುಲ್ ಲೆಗ್ ಪೀಸಲ್ಲಿ ಹಾಕ್ತಾಯಿದ್ದೀನಿ. ಸೊ ದಟ್ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಲೆಗ್ ಪೀಸ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಆಬ್ವಿಯಸ್ಲಿ. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ. ಸೊ 1-2 ಲೆಗ್ ಪೀಸ್ ಇತ್ತು. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 1/2 kg ಇದಕ್ಕೆ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದೊಂಚೂರು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಅಲ್ಲಿ ಸ್ವಲ್ಪ ಬಬಲ್ಸು, ಸ್ವಲ್ಪ ನೀರು ಬಿಟ್ಟಿದೆ. ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ 1.25 ಸ್ಪೂನ್ 2 ಸ್ಪೂನ್ ಸಾಲ್ಟ್ ಇದೆ, ಸಾಕಾಗುತ್ತೆ. ಸೊ ಇವಾಗ 1 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಅವಾಗೇ ಚಿಕನ್ ಸಕ್ಕತ್ತಾಗೋದು. ಸೊ ಮುಂಚೆನೇ ನಾವು ಎಲ್ಲ ಮಸಾಲ ಅಥವಾ ಬೇರೆ ಏನೇ ಹಾಕಿದ್ರೂ ಅದು ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಫ್ರೈ ಆಗಲೇಬೇಕು. ಸೊ ಇಟ್ ಟೇಕ್ಸ್ ಫ್ಯೂ ಮಿನಿಟ್ಸ್. ಸೊ ಫ್ರೈ ಆಗಲಿ. ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟಿದೆ, ಫ್ರೈ ಆಗಿತ್ತು. ಸೊ ನೋಡಿ ಆ ನೀರೆಲ್ಲ ಬಿಟ್ಟು ಸ್ವಲ್ಪ ಎಲ್ಲ ಹೊಂದ್ಕೊಂಡಿದೆ. ಇದಕ್ಕೆ 1 ಸ್ಪೂನು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಪೈಸಾಗಿರಬೇಕಿದು. ವೈಟ್ ರೈಸ್ಗೆ ಅಥವಾ ಬಿರಿಯಾನಿಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಆಮೇಲೆ ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಜೀರಿಗೆ ಪೌಡರು, ಆಮೇಲೆ ಗರಂ ಮಸಾಲ, ಆಮೇಲೆ ಸ್ವಲ್ಪ ಪೆಪ್ಪರ್ಸ್ ಪೌಡರ್ ಇದೆ. ಸೊ 2 ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಸ್ಪೂನಷ್ಟು ಧನಿಯಾ ಪೌಡರ್, ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ 1/2 ಸ್ಪೂನಷ್ಟು ಜೀರಾ ಪೌಡರ್, 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್. ಇದೆಲ್ಲನೂ ಹಾಕಿ ಸ್ವಲ್ಪ ಹಾಗೆ ರಾ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲದಕ್ಕೂ ನೀಟಾಗಿ ಕೋಟ್ ಆಗುತ್ತೆ ಅಂತ. ಸೊ ಇದು ಒಂಚೂರು ಫ್ರೈ ಆಗೋಕ್ಕೆ ಬಿಡೋಣ. ಹಾಗೆ ಮುಚ್ಚಿಟ್ಟಿರ್ತೀನಿ ನಾನು ಯೂಶ್ವಲಿ 2 ನಿಮಿಷ ಅಂತೂ ಇಟ್ಟೇ ಇಡ್ತೀನಿ. ಸೊ ಎಸ್, ಸೊ 2 ಮಿನಿಟ್ಸ್ ಆಯಿತು. ಸೊ ಇದಕ್ಕೆ 1-2 ಗ್ಲಾಸ್ ನೀರು ಆ್ಯಡ್ ಮಾಡಿಬಿಡೋಣ. ಸೊ 2 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮುಚ್ಚಿಟ್ಬಿಡೋಣ. ಈಗ ಒಂದು 5 ಮಿನಿಟ್ಸ್ ಆಗಿತ್ತು. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಪುದೀನಾನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಫ್ಲೇವರ್ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಸೊ ತಿನ್ಬೇಕಾದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ. ಸೂಪರ್ ಈಸಿಯಾಗಿ ಬೇಗ ನೀವು ಮಾಡ್ಕೊಬೋದು. ಇದಂತೂ ಸಖತ್ ಯಮ್ಮಿ ಆಗಿರುತ್ತೆ. ನಮ್ಮ ಮನೇಲಂತೂ ಜಾಸ್ತಿ ನನ್ನ ಹಸ್ಬೆಂಡ್ ಇದನ್ನೇ ಮಾಡು ಅಂತಿರ್ತಾರೆ. ರೆಡ್ ಚಿಕನ್ ಮಾಡು ಅಂತ ಸಕ್ಕತ್ತಾಗಿರುತ್ತೆ. ಇದು ಸಿಂಪಲ್ ಸ್ಪೈಸಸ್ ಬಟ್ ಸೋ ಗುಡ್.
ಸೊ ಇವಾಗ ಇನ್ನೂ ಒಂದು 10 ಮಿನಿಟ್ಸ್ ಬಿಟ್ಟಿದೆ. ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ನೀರು ಹಿಂಗೆ ಹೋಗಿದೆ. ಸೊ ಇನ್ನೊಂದು 1 ಮಿನಿಟ್ ಬಿಡ್ತೀನಿ ಅಷ್ಟೇ. ಸೊ ಆವಾಗ ಇನ್ನು ಮಿಕ್ಕಿರೋ ಅಂಥದ್ದು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಉಳಿದಿತ್ತು, ಸೊ ಅದನ್ನು ಆ್ಯಡ್ ಮಾಡಿದೆ. ಸೊ ಲಾಸ್ಟಿಗೆ ಆ್ಯಡ್ ಮಾಡೋದ್ರಿಂದ ಇನ್ನೊಂಚೂರು ಚೆನ್ನಾಗೂ ಕಾಣುತ್ತೆ, ಆಮೇಲೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಸೊ ನಿಮಗೆ ಬೇಕಂದರೆ ಲೈಮ್ ಆ್ಯಡ್ ಮಾಡ್ಕೊಬೋದು. ಲೈಮ್ ಅಂದರೆ ನಾನು ಬಿಸಿ ಇದ್ದಾಗ ಹಾಕಬಾರ್ದು, ಕಹಿ ಥರ ಆಗಿಬಿಡುತ್ತೆ. ಸೊ ನೋಡಿ ಸಕ್ಕತ್ತಾಗಿದೆ, ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಟ್ರೈ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸೊ ದಟ್ ಯು ವಿಲ್ ಗೆಟ್ ಅ ನೈಸ್ ಆ್ಯಂಡ್ ಗುಡ್ ಯಮ್ಮಿ ರೆಸಿಪೀಸ್. ಸೊ 5 ಮಿನಿಟ್ಸ್ ಬಿಟ್ಟಿದೆ, ಇದು 5 ಮಿನಿಟ್ಸ್ ಅಲ್ಲ 2 ಮಿನಿಟ್ಸ್ ಬಿಟ್ಟಿದೆ. ಸೊ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಇನ್ನೊಂಚೂರು ನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಸೊ ನಂಗೆ ಇಷ್ಟು ಸಾಕಾಗಿತ್ತು. ಸೊ ಪೀಸಸ್ ಎಲ್ಲ ಸೂಪರಾಗಿ ಬಂದಿತ್ತು, ನಾನು ಚೆಕ್ ಮಾಡಿದೆ. ಸೊ ಲೆಗ್ ಪೀಸ್ ಅಂತೂ ನೋಡ್ತಿರೋ ತಿನ್ಬೇಕನ್ನಿಸಿದೆ ಅಲ್ವಾ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ and do subscribe to my channel, and thanks for watching. Love you all. Bye.